35 ವರ್ಷಗಳ ಹಿಂದೆ ಕೆ.ವಿ. ರಾಜು ನಿರ್ದೇಶನದಲ್ಲಿ ಯುದ್ಧಕಾಂಡ ಸಿನಿಮಾ ಬಂದಿತ್ತು. ಕ್ರೇಜಿ ಸ್ಟಾರ್ ರವಿಚಂದ್ರನ್, ಭಾರತಿ ವಿಷ್ಣುವರ್ಧನ್ ರವರ ನಟನೆಯ ಮೂಲಕ ಈ ಸಿನಿಮಾ ಬಹಳಷ್ಟು ಯಶಸ್ಸನ್ನು ಗಳಿಸಿತು. ಅಂಡ್ ಈ ಸಿನಿಮಾದಲ್ಲಿ ಹಂಸಲೇಖ ಅವರ ಸಂಗೀತ ಬಹಳಷ್ಟು ಮೆಚ್ಚುಗೆಯನ್ನು ಪಡೆಯಿತು. ಜೊತೆಗೆ ಒಂದು ಆಲ್ಬಮ್ ಸಾಂಗ್ ಕೂಡ ಬಹಳಷ್ಟು ಹಿಟ್ ಆಯಿತು. ಆದರೆ ಈಗ ಇದೇ ಟೈಟಲ್ನೊಂದಿಗೆ ಮತ್ತೊಂದು ಸಿನಿಮಾ ಬಿಡುಗಡೆ ಆಗಲಿದೆ. ನಮಸ್ತೆ, ನಾನು ನಿಮ್ಮ ನರಕು ಕನ್ನಡಿಗ. ಕೃಷ್ಣ ಅಜಯ್ ರಾವ್ ಅವರಂತ ಮುಂದಿನ ಸಿನಿಮಾ ಯುದ್ಧಕಾಂಡ. ಈ ಸಿನಿಮಾ ತೆರೆ ಮೇಲೆ ಬರಲಿದೆ. ಈ ಸಿನಿಮಾಕ್ಕೆ ಪವನ್ ಭಟ್ ಅವರು ಆಕ್ಷನ್ ಕಟ್ಟನ್ನು ಹೇಳಿದ್ದಾರೆ. ಸಮಾಜದಲ್ಲಿ ಮಹಿಳೆ ಮೇಲೆ ನಡೆಯುವಂತಹ ದೌರ್ಜನ್ಯದ ಬಗ್ಗೆ, ಶೋಷಣೆ ಬಗ್ಗೆ ಈ ಚಿತ್ರದಲ್ಲಿ ನಾವು ನೋಡ್ಬೋದು. ಈ ಸಿನಿಮಾದ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಈ ಸಿನಿಮಾ ಏಪ್ರಿಲ್ 18ಕ್ಕೆ ಥಿಯೇಟರ್ಗಳಲ್ಲಿ ನಮಗೆ ನೋಡ ಸಿಗುತ್ತೆ. ಆ್ಯಂಡ್ ಈ ಸಿನಿಮಾದ ಟ್ರೇಲರನ್ನು ನೋಡಿದಾಗ ಬಹಳಷ್ಟು ಕ್ಯೂರಿಯಾಸಿಟಿನ ಹುಟ್ಟು ಹಾಕಿದೆ. ತನ್ನ ಮಗಳನ್ನು ದಾರುಣವಾಗಿ ಅತ್ಯಾಚಾರ ಮಾಡಿದ ಕಾಮುಕನಿಗೆ ಒಬ್ಬ ತಾಯಿ ಶಿಕ್ಷೆಯನ್ನು ನೀಡ್ತಾಳೆ. ಆ ತಾಯಿ ಮಾಡಿದ್ದು ಸರಿನಾ ತಪ್ಪ? ಸೊ ಇದ್ರ ಬೇಸ್ ಮೇಲೆ ಈ ಮೂವಿ ಹೋಗುತ್ತೆ. ಮೇ ಬಿ ಇದು ಮೇನ್ ಕತೆ ಕೂಡ ಆಗಿರ್ಬೋದು. ಇದೊಂದು ಕೋರ್ಟ್ ರೂಮ್ ಡ್ರಾಮಾನ ಅಥವಾ ಇದಕ್ಕಿಂತ ಬೇರೆ ಏನಾದರೂ ಇದೆನಾ ಅಂತ ಆ ಸಿನಿಮಾದಲ್ಲಿ ನಾವು ನೋಡಿದಾಗ ಗೊತ್ತಾಗುತ್ತೆ. ಜೊತೆಗೆ ತಮ್ಮದೇ ಚಿತ್ರದಲ್ಲಿ ತಾವೇ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಕೃಷ್ಣ ಅಜಯ್ ರಾವ್ ಅವರು. ತಮ್ಮದೇ ಚಿತ್ರತಂಡವನ್ನು ರಚಿಸಿ ತಮ್ಮದೇ ಒಂದು ಕಥೆಯನ್ನು ಬರೆಸಿ ಈ ಮೂವಿನ ಮಾಡಿದ್ದಾರೆ. ಬಹಳಷ್ಟು ಭರವಸೆ ಇಟ್ಕೊಂಡು ಮಾಡಿದ್ದಾರೆ ಈ ಮೂವಿ. ಅಜಯ್ ರಾವ್ ಅವರು ಬಹಳಷ್ಟು ಸಿನಿಮಾದಲ್ಲಿ ಒಬ್ಬ ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಒಬ್ಬ ವಕೀಲರಾಗಿ ಕಾಣಿಸ್ಕೊಂಡಿದ್ದಾರೆ. ಈ 3 ವರ್ಷಗಳಿಂದ ಈ ಪ್ರಾಜೆಕ್ಟ್ ಮೇಲೆ ಕೆಲಸ ನಡೀತಾನೆ ಇದೆ. ಜೊತೆಗೆ ಈ ಮೂವಿಯಲ್ಲಿ ಬಹಳಷ್ಟು ವೈರಲ್ ಆಗಿರುವಂತಹ ಸುದ್ದಿ ಕೂಡ ನೀವು ಇದರಲ್ಲಿ ನೋಡ ಸಿಗುತ್ತೆ. ಅದು ಏನಂತ ಚಿತ್ರ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಬಹಳಷ್ಟು ಟೈಮ್ ತಗೊಂಡು ಬಹಳಷ್ಟು ಯೋಚನೆ ಮಾಡಿ ಅನುಭವವನ್ನು ಉಪಯೋಗಿಸಿ ಈ ಮೂವಿನ ಮಾಡಿದ್ದಾರೆ. ಈ ಕತೆ ಜನರಿಗೆ ಎಷ್ಟು ಮಟ್ಟಿಗೆ ತಲುಪುತ್ತೆ, ಎಷ್ಟು ಮಟ್ಟಿಗೆ ಜನರನ್ನ ಥಿಯೇಟರ್ಗೆ ಕರೆಸುತ್ತೆ ಅಂತ ಕಾದು ನೋಡಬೇಕಾಗಿದೆ.